ಏನಪ್ಪ ಇದ್ಯಾಕೆ ಒಂಥರ ಸೊಪ್ಪು ಮಕ ಮಾಡ್ಕೊಂಡು ನಿಂತಿದ್ಯಾ? ಯಾಕೆ ಏನಾಯ್ತು? ಆ ಯಾಕೆ ಈ ರೀತಿ ಮಕ ಮಾಡ್ಕೊಂಡು ನಿಂತಿದ್ಯಾ? ಏನಾಯ್ತಂತ? ಯಾತು ಇಲ್ಲ ಕಣೆ ಇವಳೆ. ಯಾಕ ಮನ್ಸಿಗೆ ನೆಮ್ಮದಿನೇ ಇಲ್ಲ ಕಣೆ, ಸಮಾಧಾನನೇ ಇಲ್ಲ. ಇಲ್ದವೆಲ್ಲ ಯೋಚನೆಗಳು ಬರ್ತಿದಾವೆ. ಕೆಲ್ಸಕ್ಕೆ ಹೋಗೋಣ, ಜೀವನಕ್ಕೆ ಏನ್ ಮಾಡೋಣ ಅಂತ ಯೋಚನೆ ಆಗ್ಬಿಟ್ಟಿದಾವ್ ಕಣೆ. ಮೊದ್ಲಂತೂ ಹೆಂಗ ನಮ್ಮ ಭಾವನ ಜೊತೆ ಇದ್ದು ಹೆಂಗ ಜೀವನ ಮಾಡ್ತಿದ್ದೆ, ಹೆಂಗ ನೆಮ್ಮದಿಯಾಗಿದ್ದು ಅತ್ಲಾಗಿ ಎಲ್ಲ ಕಷ್ಟ ಸುಖಕ್ಕೂ ನಮ್ಮ ಭಾವ ನೋಡ್ಕೊಂಡ್ಬಿಡೋದು. ಈ ಹುಡ್ಗ ನೋಡಿರಿ, ಇವನು ಚಂದ ಮದ್ವೆ ಆಗ್ಬಿಟ್ಟು ಹಿಂಗ್ ಮೋಸ ಮಾಡ್ದಲ್ಲ. ಇನ್ಯಾವ ಮಕ ಎತ್ಕೊಂಡು ಹೋಗೋಣ ಅಲ್ಲಿ? ನಮ್ಮ ಭಾವ ಇನ್ಯಾವ ಮಕ ಎತ್ಕೊಂಡು ನನಗೆ ಕರೀತಾರೆ ಹೇಳು? ಇವ್ ನೋಡಿರೆ ಇರತಕ ಇದ್ದು ಇವಾಗ ತೋಟದ ಮನೇಲಿ ಇದಾರೆ. ಇವಾಗ ನಮ್ಮಿಂದ ದೂರ ಆಗ್ಬಿಟ್ರು. ಏನ್ ಮಾಡೋಣ ಹೇಳಿ ಇವಾಗ? ಎಲ್ಲಂತ ಹೋಗೋಣ, ಏನ್ ಮಾಡೋಣ? ನನ್ಗಂತೂ ತಲೆ ಕೆಟ್ಟ ಹೋಗಂಗ ಆಗ್ತೈತ್ ಕಣೆ. ಏನು ಮಾಡಕ್ ಆಗಲ್ಲ ಕಣ್ರಿ, ನಮ್ಮ ಮನೆ ಬರನೇ ಸರಿ ಇಲ್ಲ. ಏನ್ ಮಾಡೋಣ? ಒಂದಾದ್ಮೇಲೆ ಒಂದು ಎಡವಟ್ ಮೇಲೆ ಒಂದಾದ್ಮೇಲೆ ಒಂದು ತೊಂದರೆಗಳು ಎಲ್ಲ ಆಗ್ಬಿಟ್ಟು ಕಣ್ರಿ ಅತ್ಲಾಗಿ. ಯಾಕ ಏನ ಮೊದ್ಲಂತೂ ಎಷ್ಟು ನೆಮ್ಮದಿಯಾಗಿ, ಎಷ್ಟು ಖುಷಿಯಾಗಿ, ಎಷ್ಟು ಚೆನ್ನಾಗಿದ್ದು. ನಮ್ಗೆ ಯಾಕ್ರಿ ಬೇಕಿತ್ತು ಇವೆಲ್ಲ? ಇವನು ಮದ್ವೆ ಮಾಡ್ಕೊಂಡ್ ಬಂದಿದ್ದಾನಂತ, ಬೇರೆ ಮದ್ವೆ ಆಗಿದಾನಂತ ಮೊದ್ಲೇ ನಮಗೆ ವಿಷಯ ಗೊತ್ತಾಗ್ತಲ್ಲ. ನಾವ್ ಇವನಿಗೆ ಸಪೋರ್ಟ್ ಮಾಡ್ದಲ್ಲ, ನಾವು ಸೀದಾ ಹೋಗ್ಬಿಟ್ಟು ನಾವು ನಿಮ್ ಬಾವನ ಮುಂದೆನೋ ಅಕ್ಕನ ಮುಂದೆ ನಾವು ಹೇಳ್ಬಿಟ್ಟಿದ್ರೆ ಎಂತ ಒಳ್ಳೆ ಕೆಲಸ ಆಗ್ಬಿಡ್ತಿದ್ರಿ. ನಾವು ಇವನಿಗೆ ಒಳ್ಳೇದ್ ಮಾಡೋದಕ್ಕೆ ಹೋದು ನೋಡ್ರಿ, ನಾವು ಕೆಟ್ಟವ್ರಾಗ್ಬಿಟ್ಟು ಅನ್ಯಾಯವಾಗಿ. ಅಯ್ಯೋ, ಏನ್ ಮಾಡ್ತೀಯ? ಮಗ ಅಲ್ವನೆ, ಸಪೋರ್ಟ್ ಮಾಡ್ಲೇಬೇಕು. ಇವಾಗ ವಿಧಿ ಇಲ್ವಲ್ಲೇ. ಈಗ ಮಗ ಚೆನ್ನಾಗಿರ್ಬೇಕಂತ ನಾನು ತಾನೇ ಬಯಸಿದ್ದು. ಏನ ಬಿಡು ಅತ್ಲಾಗಿ. ನಮ್ಮ ಹತ್ರ ಇರಿಲ್ಲ ಅಂದ್ರು ಹೆಂಗ, ಇವಾಗ್ಲಾದ್ರೂ ಹೋಗ್ಬಿಟ್ಟು ನೆಮ್ಮದಿ ಆಗಾದ್ರೂ ಸದ್ಯ ಗಂಡ ಹೆಂಡತಿ ಚೆನ್ನಾಗಿದಾರಂತಲ್ಲ. ಕೇಳ್ದೇನೆ ಹೆಂಗಿದಾರಂತೆ? ಚೆನ್ನಾಗಿದಾರಂತೇನೆ. ಅಯ್ಯೋ, ಅವ್ರಿಗೆ ಏನ್ರಿ ಕಡಿಮೆ ಆಗೈತೆ? ಅವ್ನ ಹೆಂಡತಿ ಚೆನ್ನಾಗಿ ನೋಡ್ಕೊಂಡೆ ಇದಾನ್ ಕಣಿ ಹೇಳ್ರಿ. ಸದ್ಯ ಹೆಂಗ ಇರ್ಲಿ, ನಾನು ಸುಮ್ಕಾಗ್ಬಿಟ್ಟೆ. ನಿನ್ನೆ ನೇತ್ರಕಾಯಿ ಎಲ್ಲಾರು ಹೇಳ್ತಿದ್ರು, ಇವನು ಗಿರೀಶ ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾರಂತೆ. ಕೆಲಸ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ಮನೆಗೆ ಏನೇನ್ ಬೇಕು ತರಕಾರಿಗಳು, ಮನೆಗೆ ಒಟ್ಟ ದಿನಸಿ ಸಾಮಾನುಗಳು ಏನೇನ್ ಬೇಕು ಪ್ರತಿಯೊಂದನ್ನು ಹೋಗಿ ತಗೊಂಡ್ಬರ್ತಾನಂತೆ. ಬಹಳ ಚೆನ್ನಾಗಿದಾರಂತೆ ಗಂಡ ಹೆಂಡತಿ ಇಬ್ರು, ಬಲು ಖುಷಿಯಾಗಿದಾರಂತೆ. ನಾನ್ ಇನ್ನೇನು ಇರ್ಲಿ ಕಣ್ ಬಿಡು ಅತ್ಲಾಗಿ. ಸದ್ಯ ಇದೇ ಬುದ್ಧಿ ಮೊದ್ಲು ಬಂದಿದ್ರೆ ಹೆಂಗ ಇನ್ನೂ ನೆಮ್ಮದಿಯಾಗಿರ್ಬೋದಿತ್ತಲ್ಲ. ಇವೆಲ್ಲ ಏನು ತೊಂದ್ರೆನೇ ಆಗ್ತಿರಲ್ವಲ್ಲ ಅನ್ಕೊಂಡು ಸುಮ್ನಾದೆ ಅತ್ಲಾಗಿ. ಇನ್ನೇನ್ ಮಾಡಕ್ಕಾಗುತ್ತೆ? ಎಲ್ಲಾದ್ರೂ ಇರ್ಲಿ ಬಿಡ್ರಿ, ನೆಮ್ಮದಿಯಾಗಿದ್ರೆ ಸಾಕು. ಅಲ್ಕಣೆ ಇವಳೆ, ಅವನೇನೋ ನೆಮ್ಮದಿಯಾಗಿ ಹೆಂಗ ಹೋಗ್ಬಿಟ್ಟ. ಈಗ ನಮ್ ಪರಿಸ್ಥಿತಿ ಹೇಳೆ, ನಾನು ಎಲ್ಲಂತ ಹೋಗನೆ, ಏನ್ ಮಾಡನೆ? ಜೀವನಕ್ಕೆ ಏನ್ ಮಾಡನೆ ಇವಾಗ? ನನ್ಗಂತೂ ಇಲ್ದವೆಲ್ಲ ಯೋಚನೆ ಬರ್ತಿದಾವ್ ಕಣೆ. ನೋಡು, ನೆನ್ನೆ ಅಂತೆ ಬಾವ ರಂಗಜ್ಜ ಅವರೆಲ್ಲಾರು ಸೇರ್ಕೊಂಡ್ಬಿಟ್ಟು ಅಂತೆ ಈಗ ಹೊಸ ಆಸ್ತಿ ಬಿಡಿಸ್ಕೊಂಡ್ಬಿಟ್ರಲ್ಲ, ಅದು ಆ ಆಸ್ತಿಲಿ ಬೋರ್ ಕೋರ್ಸಿದ್ದಾರೆ. ಅಯ್ಯೋ, ನೀರಂದ್ರೆ ಸಿಕ್ಕಾಬಟ್ಟೆ ನೀರಂತೆ ಕಣೆ ಇವಳೆ. ಕಡಿಮೆ ನೀರ್ ಸಿಕ್ಕಿಲ್ವಂತೆ. ನಾನಿದ್ದಿದ್ರೆ ಈಗ ನಮ್ ಬಾವನ್ ಜೊತೆ ಅಲ್ಲೆಲ್ಲ ನಾನೇ ನೋಡ್ಕೊಳ್ತಿದ್ನ. ಖರ್ಚು ವೆಚ್ಚಕ್ಕೆ ನನಗೂ ಹೆಂಗ ಆಗ್ತಿತ್ತು ಅತ್ಲಾಗಿ. ಹೊಸ ಮೋಟ್ರ್ ತಗೊಂಬರೋದು, ಲೆಂತ್ ತಗೊಂಬರೋದು, ಮೋಟ್ರಿಗೆ ನೀರ್ ಬಿಡೋದು. ಮತ್ತೆ ಈಗ ಏನ ದೊಡ್ಡ ಫಾರಂ ಏನೋ ಮಾಡ್ತಾರಂತೆ, ಹಸುಗಳ ಫಾರಂ ಏನೋ ಮಾಡ್ತಿದಾರಂತೆ. ಅದೆಲ್ಲ ನಾನೇ ನೋಡ್ಕೊಂತಿದ್ದೆ ಕಣೆ. ಹೆಂಗ ಜೀವನ ಕಳೀತಿತ್ತು. ತೋಟದಲ್ಲಿ ಹೋದಾಗ ಮೊಟ್ಟೆ ಎಲ್ಲ ಮಾರ್ಕೊಂತಿದ್ದೆ, ಕಾಯಿಗಳಂತೆ ಎಲ್ಲ ಮಾರ್ಕೊಂಡು ಹೆಂಗ ಜೀವನ ಆಗ್ಬಿಡ್ತಿತ್ತು ಕಣೆ. ಇವಾಗ್ಲೇ ನೆನೆ ಇಲ್ದವೆಲ್ಲ ಯೋಚನೆ ಬರ್ತಿದಾವೆ. ಎಲ್ಲಿ ಹೋಗೋಣ, ಏನ್ ಮಾಡೋಣ? ಅದ್ ಯಾವ ಮಕ ಎತ್ಕೊಂಡು ನಮ್ಮ ಬಾವಂಗ್ ಹೋಗಿ ಮಾತಾಡ್ಸೋಣ ಹೇಳು? ನೀನೇ ಹೇಳು. ನಮ್ಮ ಅಕ್ಕನಾದ್ರೂ ಮಾತಾಡ್ಸುತ್ತ? ನನಗೆ ಮಾತಾಡ್ಸಲ್ಲ. ಅಲ್ಲ ಕಣೆ, ಅಕ್ಕನಾದ್ರೂ ಮಾತಾಡ್ತಿದ್ರೆ ಬೇಕಾದ್ರೆ ಹೋಗ್ಬಿಟ್ಟು ಹೆಂಗ ಅಕ್ಕಂಗಾದ್ರೂ ಮಾತಾಡ್ಸ್ಕೊಂಡಾದ್ರೂ ಬರ್ತಿದ್ದೆ ಹೋಗಿ. ಅಕ್ಕನ ಕಡೆಯಿಂದನಾದ್ರೂ ಬಾವನ್ ಕೈಲಿ ಹೇಳಿಸ್ಬಿಟ್ಟು ಏನ ಬಿಡ್ರಿ ಅತ್ಲಾಗಿ. ಆ ಹುಡ್ಗ ಮಾಡಿರೋ ತಪ್ಪಿಗೆ ನನ್ನ ತಮ್ಮಂದೇನ್ ತಪ್ಪಿಲ್ಲ ಬಿಡತ್ಲಾಗೆ ಅಂತ ಏನ ಅತ್ಲಾಗಿ. ನಮ್ಮ ಅಕ್ಕನಾದ್ರೂ ಕನಿಕರದಿಂದ ಹೆಂಗ ಸೇರಿಸ್ಕೊಂಡ್ತಿತ್ತು. ಇವಾಗ ಏನ್ ಮಾಡೋಣ? ವಿಧಿನೇ ಇಲ್ದಂಗ ಆಗ್ಬಿಟ್ಟೈತೆ ಕಣೆ ನನಗೆ. ಇವಳೆ, ಏನ್ ಮಾಡೋಣ? ಒಂದ್ ಟ್ರಿಟ್ಟು ತಲೆನೇ ಓಡ್ತಿಲ್ಲ ಕಣೆ. ನೀನಾದ್ರೂ ಹೇಳೆ ಏನಾದ್ರು. ನಾನೇನು ಹೇಳೋಕ್ಕಾಗಲ್ಲ ಇವಾಗ. ನಿಮ್ಗೆ ಹೊರಗಡೆ ಎಲ್ಲೋ ಕೆಲ್ಸಕ್ಕೂ ಹೋಗಕ್ಕಾಗಲ್ಲ, ಏನಿಲ್ಲ. ಮೊದ್ಲಿನ ರೂಢಿ ಇಲ್ಲ ಪಾಪ. ಎಲ್ಲಿ ಹೋಗ್ತೀರಾ? ಈಗ ಒಂದ್ ಕೆಲ್ಸ ಮಾಡ್ರಿ, ಆಗೋಯ್ತೆ. ನಿಮ್ ಬಾವನ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳ ನಡೀರಿ, ನಾನು ಬರ್ತೀನಿ. ಇನ್ನೇನು ಮಾಡೋಣ? ವಿಧಿ ಇಲ್ಲ ಕಣ್ರಿ. ಇವಾಗ ನಮ್ ಪರಿಸ್ಥಿತಿ ಹಿಂಗ್ ಬಂದ್ಬಿಟ್ಟೈತೆ. ಮಗ ನೋಡಿದ್ರೆ ಮನೆ ಬಿಟ್ಬಿಟ್ಟು ಅವ್ನ ಹೆಂಡತಿ ಕರ್ಕೊಂಡು ಅವ್ನು ನೆಮ್ಮದಿಯಾಗಿದ್ದಾನೆ, ಮನೆ ಮಾಡ್ಕೊಂಡು ಚೆನ್ನಾಗಿದ್ದಾನೆ, ಆಯ್ತಾ? ಈಗ ನಾವೆಲ್ಲ ಹೋಗೋಣ? ನಮ್ ಪರಿಸ್ಥಿತಿ ಎಲ್ಲಾದ್ರೂ ಹಿಂಗೆ ನಮ್ಗೆ ಆಚೆ ಕಡೆ ಹಾಕ್ಬಿಟ್ಟು ನಮ್ಗೆ ಮನೆ ಬಿಟ್ಟು ಹೋಗ್ಬಿಟ್ಟ. ಅವನಿದ್ರೆ ಹೆಂಗ ಜೀವನ ಅನ್ನೋದು ನಡೆಯೋದು? ಅಲ್ಲ ಕಣೆ ಇವಳೆ, ನೀನ್ ನೋಡಿದ್ರೆ ನಮ್ ಬಾವನ ಹತ್ರ ಹೋಗೋಣ ಅಂತ ನೀನ್ ಹೇಳ್ತಿದ್ಯಾ. ಅಲ್ಲ ಕಣೆ, ನಮ್ ಬಾವನ ಹತ್ರ ಅದ್ ಹೆಂಗೆ ಮಕ ತೋರಿಸ್ಕೊಂಡು ಹೋಗ್ಲಿ? ಸುಮ್ನಾರ ಇರುತ್ತೇನೆ ನಮ್ ಬಾವ? ಮೊದ್ಲೇ ನನ್ನ ಮಗಳಿಗೆ ಅವನ ಮಗ ಮದುವೆ ಆಗ್ಬಿಟ್ಟು ಈ ರೀತಿ ಎಲ್ಲ ಮಾಡ್ದ ಅಂತ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿರ್ತಾರೆ. ಮೊದ್ಲು ಬೇರೆ ನಾನು ಬೇರೆ ಕಳ್ತನ ಬೇರೆ ಮಾಡ್ಬಿಟ್ಟಿದ್ದೆ ತೋಟದಲ್ಲಿ. ಅದಕ್ಕೂ ಈಗ ಸಿಕ್ಕಾಬಟ್ಟೆ ಕೋಪ ಬೇರೆ ಐತೆ. ನನ್ನ ಮೇಲೆ ಸಿಕ್ಕಾಬಟ್ಟೆ ಕೋಪ ಐತೆ ಕಣೆ. ನನ್ಗಂತೂ ಧೈರ್ಯ ಅಂತೂ ಇಲ್ಲ ಕಣೆ. ಇಷ್ಟಕ್ಕೇನೆ ಅವ್ರು ಬಿಟ್ಟಿರೋದೇ ಹೆಚ್ಚು ನಮ್ಗೆ, ಬೈದಂಗೆ ಏನು ಮಾಡ್ದಂಗೆ. ಅಂತದ್ರಲ್ಲಿ ಇವಾಗ ನಾವು ಹೋಗಿ ಕ್ಷಮೆ ಕೇಳಿದ್ರೆ ಅವ್ರು ಕ್ಷಮಿಸ್ತಾರ?
ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಅಲ್ಲ ನಮ್ಮ ಬಾವಂದಿರ್ಲಿ, ನಮ್ಮ ಅಕ್ಕನೇ ನನ್ಗೆ ಕ್ಷಮಿಸಲ್ಲ ಕಡೆ. ಅಲ್ಲ ಕಣ್ರಿ, ಈಗ ವಿಧಿ ಇಲ್ಲ ಕಣ್ರಿ, ಕೇಳಲೇಬೇಕು, ವಿಧಿ ಇಲ್ಲ, ಏನ್ ಮಾಡೋಣ? ನಿನ್ ಮಗ ನೋಡಿ ಇಂಥ ಪರಿಸ್ಥಿತಿಗೆ ತಗೊಂಬಂದು ಬಿಟ್ಬಿಟ್ಟು ಹೋಗ್ಬಿಟ್ಟ. ನಾವೇನ್ ಮಾಡೋಣ ಹೇಳ್ರಿ? ಎಲ್ಲಂತ ಹೋಗಾರ ನೀವ್ ನೋಡಿ, ನನ್ ಕೆಲಸ ಮಾಡೋದಕ್ಕಾಗಲ್ಲ, ಎಲ್ಲ ಹೋಗಕ್ಕಾಗಲ್ಲ, ಏನೇ ಮಾಡೋದು ಅಂತ ನೀವು ಹಿಂಗೆ ನನ್ನ ಮುಂದೆ ಬಂದು ಹೇಳ್ತಿದ್ರೆ ನಾನು ಏನ್ ಮಾಡೋಣ? ನೀವ್ ಮಾತಾಡ್ಬೇಡ್ರಿ, ಪರವಾಗಿಲ್ಲ, ನಾನೇ ಮಾತಾಡ್ತೀನಿ ಕಣ್, ಬರ್ರಿ, ಏನ್ ಪರವಾಗಿಲ್ಲ. ನಿಮ್ಮ ಅಕ್ಕನ ಹತ್ರನು ನಿಮ್ ಬಾವನ ಹತ್ರನು ನಾನೇ ಮಾತಾಡ್ತೀನಿ ಪ್ರತಿಯೊಂದನು. ಏನ ಬೇಜಾರಾಗ ಆಯ್ತು, ಏನೋ ತಪ್ಪಾಗೋಯ್ತು, ಇವಾಗ ಏನ್ ಮಾಡೋಣ, ನಾವೇನ್ ಮಾಡಿದ್ವಾ ಎಲ್ಲ ನಾನು ಹೇಳ್ತೀನಿ ಕಣ್, ಬರ್ರಿ, ನೀವೇನ್ ಯೋಚನೆ ಮಾಡ್ಬೇಡ್ರಿ. ಬೈದ್ರೆ ನನಗೆ ಬೈಲಿ, ಏನ್ ಪರವಾಗಿಲ್ಲ. ಅಲ್ಲೇ ಇವಳೆ ಚೈತ್ರ, ನನಗೆ ಯಾಕ ಮನ್ಸೆ ಒಪ್ತಿಲ್ಲ ಕಣೆ. ಬಾರೆ, ಕಷ್ಟನೋ ಸುಖನೋ ಏನಾದ್ರೂ ಒಂದ್ ಮಾಡಿದ್ರೆ ಆಗೋದ್ ಕಣ್. ಬಾರೆ, ಎಲ್ಲಾದ್ರೂ ಹೋಗ್ತೀನಿ ನಾಳೆಯಿಂದ ಕೂಲಿ ಕೆಲ್ಸಕ್ಕೆ. ತಿರ್ಗಾ ಅದ್ ಹೆಂಗೆ ಮಕ ಎತ್ಕೊಂಡು ನಮ್ಮ ಅಕ್ಕ ಬಾವನ ಮುಂದೆ ಕೇಳೋಣ. ಅವ್ರ ಹತ್ರ ಬೈಸ್ಕೊಳಕ್ಕೂ ನನಗೆ ಇಷ್ಟ ಇಲ್ಲ. ಬೇಡ ಕಣ್, ಬಾರೆ. ನಮಗೂ ಒಂದ್ ಸ್ವಲ್ಪ ಮನಸ್ಸಾಕ್ಷಿ ಅಂತ ಇರುತ್ತೆ. ಏನ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟು ನಾವು ಮಾಡಿದ ತಪ್ಪಿಗೆ, ನಾವು ಮಾಡಿದ ಮೋಸದ ಕೆಲ್ಸಕ್ಕೆ ಇವತ್ತು ಕರ್ಮ ಅನುಭವಿಸ್ತಿದೀವಿ. ಕರ್ಮ ಯಾರಿಗೂ ಬಿಡಲ್ಲ ಅಂತ ಹೇಳ್ತಾರಲ್ಲ, ನಿಜ ಅನ್ಸುತ್ತೆ ಕಣೆ ಇವಳೆ. ಬಾರೆ ಹೋಗೋಣ ವಾಪಸ್ಸು. ನನಗೆ ಯಾಕ ಮನ್ಸು ಒಪ್ತಿಲ್ಲ ಕಣೆ. ಸುಮ್ನೆ ನಮ್ಮ ಅಕ್ಕ ಬಾವ ಒಪ್ಕೊಳಲ್ಲ, ಏನಿಲ್ಲ, ಬೈದು ವಾಪಸ್ ಕಳಿಸ್ತಾರೆ. ಅದಕ್ಕಿಂತ ಇವಾಗ್ಲೇ ಮುಂಚೆನೆ ಹೋಗ್ಬಿಡಂ ಕಣ. ಬಾರೆ ಚೈತ್ರ. ರೀ, ಬರದ್ ಬಂದಿದೀವಿ, ನೀವ್ ಸುಮ್ನಿರಿ, ಏನು ಮಾತಾಡ್ಬೇಡ. ನಾನು ಆದಷ್ಟು ಮಾತಾಡ್ತೀನಿ ಅಕ್ಕನ ಕೈಲಿ, ಅಕ್ಕ ಬಾಬಾ ಇಬ್ರ ಕೈಲಿ ನಾನು ಮಾತಾಡ್ತೀನಿ. ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ಸುಮ್ನೆ ತೆಪ್ಪಗ್ ನಿನ್ಕಡ್ರಿ, ಸರಿನಾ? ಒಂದೇ ಒಂದ್ಸಲಿ ಕ್ಷಮಿಸ್ಬಿಡ್ಲಿ ಸಾಕು. ಬೇಕಾದ್ರೆ ಅವ್ರ ತೋಟದಲ್ಲಿ ನಾವೇ ಬೇಕಾದ್ರೆ ಕೂಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ಜೀವನ ಮಾಡ್ಕೊಂಡ್ರೆ ಆಗುತ್ತೆ. ನಾನು ಹೇಳ್ತೀನಿ, ಸುಮ್ಕಿರ್ರಿ. ನಮ್ದೇನು ತಪ್ಪಿಲ್ಲ ಇದ್ರಲ್ಲಿ. ತಪ್ಪು ಮಾಡಿದ್ದಲ್ಲ ಗಿರೀಶನೇ. ಅವ್ನ ಮಾತು ಕೇಳ್ಕೊಂಡು ನಾವು ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟು, ದಯವಿಟ್ಟು ನಮ್ಮ ಮೇಲೆ ಕೋಪ ಮಾಡ್ಕೊಂಬೇಡಿ, ಇದೊಂದ್ಸಲಿ ಕ್ಷಮಿಸ್ರಿ ಅಂತ ಕೇಳ್ಕೊಂತೀನಿ. ಈಗ ಬಿಟ್ರೆ ವಿಧಿನೇ ಇಲ್ವಲ್ರಿ ನಮ್ಗೆ. ಎಲ್ಲಂತ ಹೋಗ್ತಿರ್ರಿ, ನಿಮ್ ಮುಖ ನೋಡಕ್ಕಾಗಲ್ಲ ಕಣ್ರಿ. ನಿಮಗ್ ಬೇರೆ ಹುಷಾರಿರಲ್ಲ, ಏನಿಲ್ಲ. ಅಯ್ಯೋ, ಇದೇನಪ್ಪ ಇದು? ನಿಂಗ ನಾನು ಅವ್ರ ಹೆಂಡತಿ ಚೈತ್ರಕ್ಕ ಬಂದರೆ ತಿರ್ಗಾ ಯಾಕಪ್ಪ ಬಂದ್ರು ಇವರು? ತಿರ್ಗಾ ಯಾಕಪ್ಪ ಬಂದ್ರು? ಏನ್ ಮಾಡಕ್ ಬಂದ್ರು ಇವರು? ಏನ್ ಮಾತಾಡಕ್ ಬಂದ್ರು? ನಮ್ ಸಾವುಕಾರರು ಹೆಂಗ ಒಂದ್ 2-3 ದಿವಸದಿಂದ ಎಲ್ಲ ಹಳೆದೆಲ್ಲ ಮರ್ತ್ಬಿಟ್ಟು ಹೆಂಗ ನೆಮ್ಮದಿಯಾಗಿದ್ದಾರೆ. ಎಲ್ಲ ಬೋರಲ್ಲಿ ನೀರ್ ಸಿಕ್ತು, ಅದು ಇದು ಖುಷಿಲಿ. ತಿರ್ಗಾ ಇವ್ರು ಬಂದ್ರೆ ಹಳೆದೆಲ್ಲ ನೆನ್ಪು ಮಾಡ್ಕೊಂಡು ಅದೆಷ್ಟು ಕೋಪ ಮಾಡ್ಕೊಂತಾರೋ ಏನೋ. ಅಯ್ಯೋ, ಏನೇನು ಮಾಡೋದು ಏನೇನು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ತಿರ್ಗಾ ಅದೇನಾಗುತ್ತೋ ಏನ. ಹೆಂಗಪ್ಪ ಮಾಡ್ಲಿ ಪಾಪ ಇವ್ರು. ಅದು ಯಾಕೆ ಬಂದಾರೋ ಏನು ವಿಚಾರಕ್ಕೋ ನೋಡೋಣ, ಕೇಳ್ತೀನಿ ಮೊದಲು. ಅಲ್ಲ, ನಾನು ಮಾತಾಡ್ತಿದ್ದೀನಂತ ನನ್ನ ಮೇಲೆ ಏನಾದರೂ ರೇಗಾಡ್ಬಿಟ್ರೆ, ಸಾವುಕಾರರು ಬೇರೆ ಇನ್ನೇನು ತೋಟದಿಂದ ಬರೋ ಟೈಮ್ ಬೇರೆ ಆಗೋಯ್ತು. ನನ್ನ ಮೇಲೆ ಅದೆಷ್ಟು ಕೋಪ ಮಾಡ್ಕೊಂಡ್ರೆ ಏನಪ್ಪ ಮಾಡಲಿ ಇವಾಗ? ಅಮ್ಮಾರು ಕರಿಯೋಣ, ನೋಡೋಣ ತಡಿ ಏನು ವಿಚಾರ ಅಂತ ಮೊದಲು ಕೇಳ್ತೀನಿ. ಅಯ್ಯೋ ಪಾಪ, ನಮ್ಮ ನಿಂಗಣ್ಣ ಮಕ ನೋಡಕ್ ಆಗ್ತಿಲ್ಲ. ಸ್ವರ್ಗ ಹೋಗ್ಬಿಟ್ಟಿದಾರ ಅತ್ಲಾಗಿ. ಮೊದಲು ಹೆಂಗಿದ್ರು ಸಾವುಕಾರ ಬಿಟ್ರೆ ಇವರೇ ಸಾವುಕಾರ ಅಂತ ಕರೀತಿದ್ದೆ ನಾನು. ಇವಾಗ ಅವ್ರ ಪರಿಸ್ಥಿತಿ ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅತ್ಲಾಗಿ. ಆಗ್ಬೇಕಿದ್ದಿದ್ದೆ ಇವರಿಗೆ. ಆಗ್ಬೇಕಿದ್ದಿದ್ದೆ. ಯಾಕೆ ಈ ತರ ನಿಯತ್ತಿಲ್ದಿದ್ದು ಬುದ್ಧಿ ಮಾಡ್ಬೇಕಿತ್ತು? ನಾನು ಹೆಂಗ ಮೊದ್ಲೆಲ್ಲ ನಮ್ಮ ಸಾವುಕಾರ ತೋಟದಲ್ಲಿ ಆರಾಮಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ. ಇವ್ರು ಬಂದಿದ್ದೇನೆ ಇಲ್ದವೆಲ್ಲ ಹೇಳ್ಕೊಟ್ಬಿಟ್ರು ನನಗೂ. ಕೋಳಿ ಎತ್ಕೊಂಡೋಗಿ ಮಾರೋಣ, ಹಂಗೆ ಮೊಟ್ಟೆ ಎಲ್ಲ ಎತ್ಕೊಂಡೋಗಿ ಮಾರೋಣ, ಹಾಲೆಲ್ಲ ಮಾರ್ಕೊಳ್ಳೋಣ, ಕಾಯಿ ಎಲ್ಲ ಎತ್ಕೊಂಡೋಗಿ ಮಾರ್ಕೊಳ್ಳೋಣ, ಕೊಬ್ಬರಿ ಮಾರ್ಕೊಳ್ಳೋಣ ಅಂತ ಇಲ್ದವೆಲ್ಲ ಆಸೆಗಳು ಇಟ್ಟಿಸ್ಬಿಟ್ಟು ನನ್ಗೂ ಕೆಟ್ಟವ್ರು ಮಾಡ್ಬಿಟ್ರು. ಇವರು ಕೆಟ್ಟವ್ರು ಆಗ್ಬಿಟ್ರು ಅನ್ಯಾಯವಾಗಿ. ಇವರಿಂದ ಇವೆಲ್ಲ ಆಗಿದ್ದು. ನಿಂಗಡ ಚೈತ್ರಕಾರೆ, ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಅಲ್ಲ, ನಾನು ಹಿಂಗೆ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೊಬೇಡ್ರಿ. ಇದು ನಿಮ್ಮ ಅಕ್ಕನ ಮನೆ, ನೀವು ಬರ್ಬೋದು ಹೋಗ್ಬೋದು. ಆದರೆ ಸಿಚುವೇಶನ್ ಹಂಗೈತಲ್ಲ, ಸಾವುಕಾರರು ಅಮ್ಮರ್ಗೆ ನಿಮ್ಮ ಕಂಡ್ರೆ ಆಗಲ್ಲ, ಸಿಕ್ಕಾಬಟ್ಟೆ ಕೋಪ ಐತೆ ಮೊದಲಿಂದನೂ. ಅದಕ್ಕಾಗಿ ಕೇಳಿದೆ, ಏನಕ್ಕೆ ಬಂದಿದ್ರಂತ ಗೊತ್ತಾಗ್ಲಿಲ್ಲ ನನಗೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇಬ್ರು. ಏನಿಲ್ಲ ಕಣ ಲೆಕ್ಕಾಚಾರಿ, ಏನಿಲ್ಲ. ನಿಂಗಣ್ಣ ಸಿಕ್ಕಾಬಟ್ಟೆ ಬೇಜಾರಲ್ಲಿದಾರ ಕಣ. ನಮ್ ಪರಿಸ್ಥಿತಿ ಹೇಳ್ಕೊಳಕ್ ಆಗ್ತಿಲ್ಲ ಕಣ, ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದೆ ನಾವು. ನನ್ನ ಮಗ ನೋಡಿದೆ, ಅವ್ನ್ ಗಿರೀಶ ಮನೆ ಬಿಟ್ಟು ಬೇರೆ ಇದ್ದಾನೆ. ನಿಮ್ ಸಾವುಕಾರರು ನಿಮ್ ನಿಂಗಣ್ಣರು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಕೆಲ್ಸಕ್ಕೆ ಹೋಗೋದಕ್ಕೂ ಅವ್ರಿಗೆ ಕೆಲಸ ಮಾಡೋದಕ್ಕೂ ಆಗಲ್ಲ ಕಣ. ಮೊದ್ಲಿಂದ ನಾನು ಇಲ್ಲೇ ಇದ್ದು ರೂಢಿ ಆಗ್ಬಿಟ್ಟೈತಲ್ಲ, ಹಂಗಾಗಿ ಅವ್ರ ಪರಿಸ್ಥಿತಿ ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಏನ್ ಮಾಡೋಣಂತ ಒಂದು ಗೊತ್ತಾಗ್ತಿಲ್ಲ ಕಣ. ಹಂಗಾಗಿ ಸಾವುಕಾರ ಹತ್ರನು ಅಕ್ಕಾರ ಹತ್ರನು ಒಂದ್ ಸ್ವಲ್ಪ ಕ್ಷಮೆ ಕೇಳೋಣಂತ ಬಂದಿದೀವಿ. ನಮ್ಗೆ ಒಂದ್ ಸ್ವಲ್ಪ ಸಹಾಯ ಮಾಡೋ ಲೆಕ್ಕಾಚಾರಿ, ದಯವಿಟ್ಟು. ನಮ್ಮೇಲೆ ಅಷ್ಟೊಂದೆಲ್ಲ ಪ್ರೀತಿ ಗೌರವ ಇದ್ರೆ ನೀನ್ ಸಹಾಯ ಮಾಡ್ತೀಯ ಅಂತ ಅನ್ಕೊಂಡಿದೀವಿ. ಅಯ್ಯೋ ಸುಮ್ಕಿರಿ ಅಮ್ಮರೆ, ನೀವೇನು ನನ್ಗೆನೆ ಹೆಂಗ ಸದ್ಯ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಾರೆ ಅಂತ ನಾನು ಹೆಂಗ ಇದ್ದೀನಿ.
ಏನಾದ್ರೂ ನಾನು ನಿಮ್ಗೇನಾದ್ರೂ ಸಪೋರ್ಟ್ ಆಗಿ ಮಾತಾಡ್ಬಿಟ್ರೆ ಈಗ ಮುಗ್ದೆ ಹೋಯ್ತು. ಅಲ್ಲ ಕಣಮ್ಮರೆ, ಅವ್ನ್ ಗಿರೀಶ ಮಾಡಿದ್ ಸರಿನಾ? ಪಾಪ ಆ ಚಂದು ಮಗಳು ಏನ್ ಮಾಡಿದ್ಲು ಅಂತ ತಪ್ಪು? ಅಲ್ಲ, ಇವ್ನು ಮೊದ್ಲು ಮದ್ವೆ ಆಗ್ಬಿಟ್ಟು ತಿರ್ಗಾ ಯಾಕೆ ಮದ್ವೆ ಆಗ್ಬೇಕಿತ್ತು ಚಂದುಗೆ? ನೀವೇ ಹೇಳ್ರಿ ಅಲ್ವಾ? ಮೊದ್ಲೇ ಹೇಳ್ಬಿಟ್ಟಿದ್ರೆ ಸರಿ ಆಗ್ಬಿಡುದು. ಎಲ್ಲಾರ್ಗು ಕೆಟ್ಟವ್ರು ಮಾಡ್ಬಿಟ್ಟು ಇವಾಗ ಅವ್ನ್ ಗಿರೀಶ ಆರಾಮಾಗಿ ಹೋಗ್ಬಿಟ್ಟು ಮೊದ್ಲನೇ ಹೆಂಡತಿ ತವ ಚೆನ್ನಾಗಿ ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ದಾರೆ. ಎಲ್ಲ ಕೆಟ್ಟವರಾಗಿದ್ದು ನಿಷ್ಠರಾಗಿದ್ದು ನೀವೇನೆ ಈಗ ಎಲ್ಲಾರ ಮುಂದೆನು ಅಲ್ವಾ? ಅವನಿಗೆ ಬುದ್ಧಿ ಬೇಡವಾ? ಅವನಿಗೆ ಯಾಕೆ ಈ ರೀತಿ ಎಲ್ಲ ಮಾಡೋದಾ ನಿಮ್ಗೆ? ಏನ್ ಮಾಡೋದ ಲೆಕ್ಕಾಚಾರಿ? ನಮ್ಗೇನಾದ್ರು ಗೊತ್ತಿತ್ತಾನು ಈ ರೀತಿ ಎಲ್ಲ ಅವನು ಮದ್ವೆ ಆಗಿದ್ದಾನೆ, ಮೊದ್ಲೆಲ್ಲಾನು ಮದ್ವೆ ಆಗಿದ್ದಾನಂತ ನಮ್ಗೂ ಗೊತ್ತಿರಲ್ಲ ಕಣ ಲೆಕ್ಕಾಚಾರಿ. ಹಂಗೇನಾರು ಇದ್ದಿದ್ರೆ ನಾವ್ ಬಿಡ್ತಿದ್ವೇನೋ ಅವನಿಗೆ? ಇನ್ನೊಂದ್ ಮದ್ವೆ ಆಗೋದಕ್ ಬಿಡ್ತಿದ್ವಾ? ಯಾವ್ದೇ ಕಾರಣಕ್ಕೂ ಬಿಡ್ತಿರಲ್ಲ ಕಣ. ಎಲ್ಲಾ ತಲೆ ಮೇಲೆ ತಗೊಂಬಂದ್ಬಿಟ್ಟು ಕಡೆಗೆ ಬಂದ್ಬಿಟ್ಟು ಹಿಂಗ್ ಹೇಳ್ದ, ಏನೋ ಮಗ ಏನೋ ಸಹಾಯ ಮಾಡಂತ ಮಾಡಿದ್ರೆ ನೋಡಿ ಇಂಥ ಪರಿಸ್ಥಿತಿ ಬಂದ್ಬಿಡ್ತು. ಏನೋ ಮಾಡೋದು ಲೆಕ್ಕಾಚಾರಿ? ನೋಡಲ್ಲಿ ನಿಮ್ ನಿಂಗಣ್ಣ ಮಕ ನೋಡಕ್ ಆಗ್ತಿಲ್ಲ ಕಣೋ. ಸರಿಯಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಹುಷಾರ್ ಬೇರೆ ಇಲ್ಲ, ಶುಗರ್ ಬೇರೆ ಜಾಸ್ತಿ ಐತೆ. ಚಿಂತೆ ಮಾಡಿ 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 ಯೋಚನೆ ಮಾಡಿ ಮಾಡಿ ಶುಗರ್ BP ಬೇರೆ ಜಾಸ್ತಿ ಆಗ್ಬಿಟ್ಟೈತೆ. ನೋಡು ನೋಡು ನಿಮ್ ನಿಂಗಣ್ಣ ಎಷ್ಟು ಸ್ವರ್ಗೋಗೈತೆ ನೋಡಪ್ಪ ನೀನೆ. ನೋಡಂತ ತಡೀರಿ ನಿಂಗಣ್ಣರೇ, ಸಾವುಕಾರರು ಇಲ್ಲ, ತೋಟದ ಹತ್ರ ಎಲ್ಲ ಹೋಗಿದ್ದಾರೆ. ಈಗ ಏನಾದ್ರು ನಿಮ್ ಜೊತೆ ನಾನೇನಾದ್ರು ಮಾತಾಡ್ತಿರೋದು ಸಾವುಕಾರು ಏನಾದ್ರು ನೋಡ್ಬಿಟ್ರೆ ನನ್ಗದ್ ಏನ್ ಮಾಡ್ತಾರೋ ಊಹಿಸ್ಕೊಳಕ್ಕೆ ಆಗಲ್ಲ. ಆದ್ರೂ ನಮ್ ನಿಂಗಣ್ಣ ಅಂದ್ರೆ ಮೊದ್ಲಿ ನನ್ಗೊಂದ್ ಗೌರವ. ಪಾಪ ಬಾಳ ಒಳ್ಳೆಯವರು. ನನ್ಗೆ ಲೆಕ್ಕಾಚಾರಿ ಅಂತ ಮೊದ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು. ನಿಂಗಣ್ಣರೇ ಸುಮ್ಕಿರ್ರಿ, ಒಳ್ಳೇದಾಗುತ್ತೆ. ಅಲ್ಲ, ನೀವು ಒಂದ್ ಸ್ವಲ್ಪ ಒಳ್ಳೆ ಬುದ್ಧಿ ಕಲಿಬೇಕು. ಒಳ್ಳೆ ಬುದ್ಧಿ ಇದ್ದಿದ್ರೆ ಭಗವಂತ ಎಂತ ಕಷ್ಟ ಕಾಲದಾದ್ರೂ ಕೈ ಹಿಡಿತಾನಂತೆ. ನೀವು ಮಾತೆತ್ತಿರಿ ಎಷ್ಟು ಸಲ ಕ್ಷಮಿಸಿದ್ರು ನಿಮ್ ಬುದ್ಧಿನೇ ಬಿಡಲ್ವಲ್ಲ ನೀವು? ಏನ್ ಮಾಡ್ತೀರಾ? ಅಲ್ಲ, ಅನ್ನ ಕೊಟ್ಟ ದಣಿಗೆನೆ ಮೋಸ ಮಾಡಕ್ ಹೋದ್ರೆ ನಮ್ಗೆ ಇಂಥ ಪರಿಸ್ಥಿತಿ ಬರೋದು. ನಾನು ಬದ್ಲಾಗ್ಬಿಟ್ಟಿದೀನಿ, ದಯವಿಟ್ಟು ಹೇಳ್ತಿದೀನಿ. ನೀವು ಒಂದ್ ಸ್ವಲ್ಪ ಬದ್ಲಾಗಿ ಮೋಸದ ಬುದ್ಧಿ ಇವೆಲ್ಲ ಅದನ್ನು ಬಿಟ್ಬಿಡಿ ಸ್ವಲ್ಪ. ನೋಡಂತಡಿರಿ, ಸಾವುಕಾರರು ಇಲ್ಲ, ಅಮ್ಮಾರಿಗೆ ಕರಿತೀನಿ, ಅಮ್ಮಾರ ಹತ್ರ ಮಾತಾಡ್ರಿ. ಒಂದ್ ಸ್ವಲ್ಪ ಅಮ್ಮಾರಾದ್ರೂ ಸೈಲೆಂಟ್ ಆಗಿ ಮಾತಾಡ್ತಾರೆ. ಎಷ್ಟೇ ಆದ್ರೂ ನಿಮ್ಮ ಅಕ್ಕಾರಲ್ವಾ ಅವರು. ನೋಡೋಣ ತಡೀರಿ, ಕರಿತೀನಿ. ಅಮ್ಮಾರಿದ್ದಾರೆ. ಅಮ್ಮರೇ, ಅಮ್ಮರೇ. ಅಯ್ಯೋ, ಅಮ್ಮಾರಿ ಎಲ್ಲಿದಾರೋ ಏನಪ್ಪ? ಇಲ್ಲ ಪಕ್ಕದಲ್ಲೆಲ್ಲ ಹೋಗ್ ಬರ್ತೀನಿ ಅಂತ ಹೋದ್ರು. ಅಮ್ಮರೇ, ಅಮ್ಮರೇ. ಇವ್ರು ಯಾಕ್ಲಾ ಬಂದಿದ್ದಾರೆ? ಲೈ ಲೆಕ್ಕಾಚಾರಿ, ಇವ್ರು ಯಾಕ್ಲಾ ಮನೆ ಹತ್ರ ಬಿಟ್ಕೊಂಡೆ ನೀನು? ನೀನು ಬುದ್ಧಿ ಇಲ್ವಾ? ನಿಮ್ಮ ಸಾವುಕಾರ ಬಂದು ನೋಡಿದ್ರೆ ನನಗ್ ಬೈತಾರೆ. ನನಗೂ ಬೈಸ್ಕೊಂಡು ಇವ್ರು ಬೈಸ್ಕೊಂಡು ಹೋಗಿ 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 ಸಾಕಾಗ್ಬಿಟ್ಟೈತೆ. ತಿರ್ಗಾ ಏನ್ ಮಾಡಕ್ ಬಂದಾರೆ ಮನೆ ತವ? ಕೇಳ, ಯಾಕ್ಲಾ ಕರ್ಕೊಂಡೆ ಇಲ್ಲ ಮನೆ ಹತ್ರ? ಯಾಕ್ಲಾ ಬಿಟ್ಕೊಂಡೆ ನೀನು? ನೀನು ಬುದ್ಧಿ ಇಲ್ಲ ನಿನಗೆ ಲೆಕ್ಕಾಚಾರಿ. ನೋಡು, ನನಗ್ ಬಲು ಕೋಪ ಬಂದ್ಬಿಡುತ್ತೆ. ಅವ್ರು ಹೆಂಗಿದಾರೋ ಹಂಗೆ ವಾಪಸ್ ಹೋಗ್ಬಿಡಕ್ ಹೇಳು. ನೀನು ನಿಮ್ ಸಾವುಕಾರ ಜೊತೆ ಏನಾದ್ರು ಕೆಲಸ ಮಾಡ್ಕೊಂಡು ಇರ್ಬೇಕು ಅಂತ ಕಡೆಗೆ ಅಥವಾ ಬೇರೆ ಕಡೆ ಹೋಗ್ಬೇಕಂತ ಆಸೆ ಆಯ್ತಾ? ಅದಕ್ಕೆ ಬೇರೆ ಕಡೆ ಹೋಗ್ಬೇಕಂತ ಆಸೆ ಇರೋದಕ್ಕೆ ಅನ್ಸುತ್ತೆ ಹಿಂಗ್ ಆಡ್ತಿದ್ಯಾ ನೀನು. ಅಕ್ಕ ಅಕ್ಕ, ಲೆಕ್ಕಾಚಾರಿದೇನು ತಪ್ಪಿಲ್ಲ ಕಣಕ. ಅವನಿಗೆ ಬೈಬೇಡ ಕಣಕ. ನಾನೇ ಕಣಕ ಕರ್ಕೊಂಡ್ ಬಂದಿರೋದು. ನಾನು ನನ್ನ ಹೆಂಡತಿ ನಾವೇ ಬಂದಿರೋದು. ಅವನದೇನು ತಪ್ಪಿಲ್ಲ. ಸುಮ್ಕಿರಕ, ಅವನಿಗೆ ಯಾಕೆ ಬೈಯೋದಕ್ಕೆ ಹೋಗ್ತೀಯ? ಅಕ್ಕ, ಬಾವ ಎಲ್ಲೋಗಿದಾರಕ್ಕ? ಅಕ್ಕ ಅಂತ ಅಕ್ಕ, ಅದ್ ಯಾವ ಬಾಯಲ್ಲಿ ಕರಿತಿದ್ಯೋ? ಅದ್ ಯಾವ ಮುಖ ಎತ್ಕೊಂಡು ಬಂದಿದ್ದೀರಾ? ತಿರ್ಗಾ ಮಾತಾಡ್ಸಕ್ ನೀವು ಏನ್ ಉಳಿಸ್ಕೊಂಡಿದ್ದೀರಾ ಅಂತ ಬಂದಿದ್ದೀರಾ ನೀವು? ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ ನೆಮ್ಮದಿ ಹಾಳು ಮಾಡ್ಬಿಟ್ಟು ನೆಂಟ್ರಲ್ಲಿ ಅಣ್ಣ ತಮ್ಮಂದ್ರುಗಳಲ್ಲಿ ಎಲ್ಲದನ್ನು ಊರಲ್ಲಿ ಎಲ್ಲೂ ಕೂಡ ನಮ್ಗೆ ತಲೆ ಎತ್ಕೊಂಡು ತಿರ್ಗಾಡ್ಬಾರ್ದು. ಹಂಗ್ ಮಾಡ್ಬಿಟ್ರಲ್ಲ ನೆಮ್ಮದಿಕ್ಕೆ ನಿಮ್ಗೆ. ವಹಿಸ್ಕೊಂಡು ನನ್ನ ತಮ್ಮನ ಹೆಂಡತಿ, ನನ್ನ ತಮ್ಮನ ಮಗ ಅಂತ ವಹಿಸ್ಕೊಂಡೆಲ್ಲ ಬಂದಿದ್ದಕ್ಕೆ ಚೆನ್ನಾಗೇನೆ ನಮ್ಗೆ ಎಲ್ಲಾದ್ರೂ ಬುದ್ಧಿ ಕಲಿಸ್ಬಿಟ್ರಪ್ಪ. ಎಲ್ಲಾರು ಮೋಸ ಮಾಡ್ಬಿಟ್ರಲ್ಲಪ್ಪ ಒಳಗೇನೆ. ನಿಮ್ಮ ಹತ್ರ ನೀಯತ್ತೈತ ನಿಮ್ಮ ಹತ್ರ? ನನಗೆ ನೋಡಿ, ದಯವಿಟ್ಟು ಹೇಳ್ತಿದ್ದೀನಿ, ತಿರ್ಗಾ ಬಾವ ಎಲ್ಲೋದ್ರು ಅಂತ ಬರ್ಬೇಡ. ನಿಮ್ ಬಾವ ಯೋಚನೆ ಮಾಡಿ 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 ಚಿಂತೆ ಮಾಡಿ 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 ನಿಮ್ ಕಾಟುಗಳಿಂದ ಯೋಚನೆ ಮಾಡಿ ಮಾಡಿ ಅರ್ಧ ಕಾಯಿಲೆ ಬಿದ್ದು ಬಿಟ್ಟಿದ್ದಾರೆ. ಇವಾಗ ಒಂದ್ 2-3 ದಿವಸದಿಂದ ಹೆಂಗ ಅವ್ರ ಅಣ್ಣ ತಮ್ಮಂದ್ರುಗಳ ಜೊತೆ ಖುಷಿ ಆಗಿದ್ದಾರೆ, ನೆಮ್ಮದಿ ಆಗಿದ್ದಾರೆ. ಹಿಂಗೆ ಇದ್ಬಿಟ್ರೆ ಸಾಕು ನನ್ ಗಂಡ. ನಿಮ್ ಸವಾಸನೆ ಬೇಡ, ನಿಮ್ ತಂಟೆನೂ ಬೇಡ. ಸುಮ್ಕೆ ಹೋಗ್ಬಿಡ್ರಿ ಇಲ್ಲಿಂದ ದಯವಿಟ್ಟು. ಕಣ ಪಾಪ, ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ. ಅಲ್ಲ ಕಣ, ನೀನೇ ಬೇಕಿತ್ತನ ನನ್ನ ಮಗಳಿಗೆ ಬೇಜಾರ್ ಮಾಡ್ಸೋದಕ್ಕೆ, ನನ್ನ ಮಗಳಿಗೆ ನೆಮ್ಮದಿ ಹಾಳು ಮಾಡೋದಕ್ಕೆ? ಅಲ್ಲ ಕಣ ನಿಂಗಣ್ಣ, ನಿನಗ್ ಬುದ್ಧಿ ಬೇಡವೇನ ನಿನ್ಗೆ? ಸ್ವಂತ ಅಕ್ಕನ ಮಗಳಿಗೇನೆ ಈ ರೀತಿ ಮಾಡ್ಬಿಟ್ರಲ್ಲ ನೀವು. ನಿಮ್ಮ ಹತ್ರ ನೀಯತ್ತೈತೇನ್ರ ನಿಮ್ಮ ಹತ್ರ? ಅಲ್ಲ, ಅವ್ನ್ ಗಿರೀಶ ಎಲ್ಲೋದ? ಅವ್ನು ಕಂಡ್ರದವ್ರಿಗೆ ಎಷ್ಟು ಕೋಪ ಬರ್ತೈತೆ ಅಂದ್ರೆ, ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದೆ ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ರಿ ಅಂತ. ನನ್ನ ಮಗಳು ಎಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡು ಎಲ್ಲಾರ್ಗಿಂತ ಮೇನ್ ಜಾಸ್ತಿ ನನ್ನ ಮಗಳು ನಿಮ್ ಮೇಲೆ ಅತ್ತೆ ಮಾವ ಅಂತ ಎಷ್ಟೇ ಚೆನ್ನಾಗಿ ಬರೋಳು ಅಂತವಳಿಗೇನೆ ಮೋಸ ಮಾಡ್ಬಿಟ್ರಿ ನೀವೆಲ್ಲಾರು ಸೇರ್ಕೊಂಡ್ಬಿಟ್ಟು. ನಿಮ್ಮ ಹತ್ರ ನೀಯತ್ತೈತಾ? ಒಳ್ಳೆ ಬುದ್ಧಿ ಐತಾ ನಿಮ್ತವ? ಇಲ್ಲ. ನೀವೊಂಥರ ನಿಮ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು ನಿಮ್ಮ ಹತ್ರ ಒಳ್ಳೆ ಬುದ್ಧಿ ನೀಯತ್ ಬುದ್ಧಿನೇ ಅನ್ನೋದಿಲ್ಲ. ಅದಕ್ಕೆ ನೀವು ಕಷ್ಟಗಳು ಅನ್ಭವಿಸ್ತಿದ್ದೀರಾ. ಹೋಗ್ಬಿಡಿ ಇಲ್ಲಿಂದ ಸುಮ್ನೆ. ನಿಮ್ ಸವಾಸನೆ ಬೇಡ ನಮ್ಗೆ, ನಿಮ್ ತಂಟೆನೆ ಬೇಡ. ನೋಡಪ್ಪ ನಿಂಗಣ್ಣ,
ಚೈತ್ರ ನೋಡ್ರಿ ನನ್ನ ಮೇಲೆ ಏನು ಕೋಪ ಮಾಡ್ಕೊಳಕ್ ಬರಬೇಡಿ ನೀವು, ಬೇಜಾರು ಮಾಡ್ಕೋಬೇಡ್ರಿ. ನನಗ್ ಬೇಜಾರಾಗೈತೆ ಬಿಡಿ, ನಮ್ಗೆ ಒಳ್ಳೇದೇ ಆಗುತ್ತೆ, ನನ್ನ ಮಗಳಿಗೂ ಒಳ್ಳೇದಾಗುತ್ತೆ. ಎಲ್ಲ ಮರ್ತ್ಬಿಟ್ಟು ನನ್ನ ಮಗಳು ಹೆಂಗ ಓದೋದಕ್ಕೆ ಹೋಗ್ಬಿಟ್ಲು. ಯಾರ ಸಹವಾಸನು ಬೇಡ, ಯಾರ ತಂಟೆನೂ ಬೇಡ ಅಂತ. ನೋಡಪ್ಪ, ಇದ್ರಲ್ಲಿ ನಾನಂತೂ ಮಧ್ಯದಲ್ಲಿ ಬರಲ್ಲ ಕಣ್ರಪ್ಪ. ನೀನು ಹೆಂಗಾದ್ರೂ ಮಾತಾಡ್ಸ, ಎಷ್ಟಾದ್ರೂ ಕ್ಷಮೆ ಕೇಳ್ಕ. ನನ್ಗಂತೂ ಇದ್ರ ಮಧ್ಯದಲ್ಲಿ ಎಳಿಬೇಡ್ರಿ. ನೀನುಂಟು ನಿಮ್ ಭಾವ ಉಂಟು, ಸರಿನಾ? ಏನ್ ಮಾತಾಡ್ಕೊಳದಿದ್ರು ನಿಮ್ ಭಾವನ ಹತ್ರ ಮಾತಾಡ್ಕೊಂಡ್ಬಿಡ್ರಿ. ದಯವಿಟ್ಟು ನನಗೆ ಮಾತಾಡ್ಸಕ್ ಬರ್ಬೇಡ್ರಿ ಪದೇ ಪದೇ. ನಿಮ್ ಭಾವನ ಹತ್ರ ಮಾತಾಡ್ಕೊಳ್ರಿ. ನನ್ಗೂನು ಸಮಾಧಾನ ಇಲ್ಲ ಕಣ್ರಪ್ಪ. ನಮ್ಗೂ ಮನ್ಸು ಸರಿ ಆಗ್ಬೇಕು. ಒಂದ್ 2 ದಿವಸದಿಂದ ನಮ್ಗೆ ಹೇಳ್ಕೊಳಂಗಿಲ್ಲ, ನಮ್ ಪರಿಸ್ಥಿತಿ ಹೇಳ್ಕೋಬಾರ್ದು, ಹಂಗಾಗ್ಬಿಟ್ಟೈತೆ. ನಾವು ಬಲು ಬೇಜಾರಲ್ಲಿದೀವಿ. ನಮ್ ಕಷ್ಟ ಯಾರಿಗೂ ಬರಬಾರ್ದು, ಸರಿನಾ? ನನ್ ಗಂಡ ಎಷ್ಟು ನೊಂದ್ಕೊಳ್ತಿದ್ದಾನೆ, ಎಷ್ಟು ಬೇಜಾರ್ ಮಾಡ್ಕೊಂಡಿದಾರ ಅಂತ ನಮಗ್ ಮಾತ್ರ ಗೊತ್ತು. ಏನ್ ಮಾತಾಡ್ಕೊಂಡಿದ್ರು ನನ್ ಗಂಡನ ಹತ್ರ ಮಾತಾಡ್ಕೊಳ್ರಿ. ದಯವಿಟ್ಟು ನನಗೆ ಹಿಂಸೆ ಮಾಡ್ಬೇಡ್ರಿ ಬಂದು ಸರಿನಾ? ಕ್ಷಮಿಸಿ ಅಂತ.